ನಮಸ್ಕಾರ ಎಲ್ಲರಿಗೂ. ನಾನು ಭುವಿ, ನಿಮ್ಮ ಗೌರ್ಮೆಂಟ್ ಜಾಬ್ ಗೆಳತಿ. ಈ ಚಾನಲ್ ಭುವೀಸ್ ಸ್ಪರ್ಧಾ ಹಬ್. ಇದು ನಿಮ್ಮ KPSC, FDA, SDA, PSI ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸರಳವಾಗಿ ಕನ್ನಡದಲ್ಲಿಯೇ ತಯಾರಿ ಮಾಡಿಕೊಳ್ಳಲು ಸಹಾಯ ಮಾಡುವ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದು ಆಗಿದೆ. ಯಾವುದೇ ಎಕ್ಸಾಮನ್ನು ನಾವು ಬರಿಬೇಕಪ್ಪ ಅಂತಂದರೆ ಅದಕ್ಕೆ ಬೇಸಿಕ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಬೇಸಿಕ್ ನಾಲೆಜನ್ನು ಪಡೆದುಕೊಳ್ಳಾರ್ದೇ ಡೈರೆಕ್ಟಾಗಿ ಆಥರ್ಸ್ಗಳ ಬುಕ್ಕನ್ನು ರೆಫರ್ ಮಾಡಿ ಎಕ್ಸಾಮ್ ಬರಿತೀವಿ ಅಂತಂದರೆ ಅದು ಸಾಧ್ಯವಾಗಲ್ಲ. ಸೊ ಹಾಗಾಗಿ ನಾವು ಸರ್ಕಾರಿ ಪುಸ್ತಕಗಳಾದ 6th to 12th ತನಕ ಬುಕ್ ಏನಿರ್ತಾವಪ್ಪ ಅಂದರೆ ಇದರಲ್ಲಿ ಎಲ್ಲ ವಿಷಯಗಳ ಕುರಿತು ಬೇಸಿಕ್ ನಾಲೆಜ್ ಇರ್ತದೆ. ಸೈನ್ಸ್ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರಬಹುದು, ಮ್ಯಾಥ್ಸ್ ಆಗಿರ್ಬೋದು, ಯಾವುದೇ ವಿಷಯವನ್ನು ಕುರಿತು ಬೇಸಿಕ್ ನಾಲೆಜ್ ಎಂಬುದು ಈ ಸರ್ಕಾರಿ ಬುಕ್ಗಳನ್ನು ನಾವು ರೆಫರ್ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ನಾವು ಕೇವಲ ಸರ್ಕಾರಿ ಬುಕ್ಗಳನ್ನು ರೆಫರ್ ಮಾಡಿ ನೀವು ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀರಾ ಅಂತ ಹೇಳ್ತಾ ಇಲ್ಲ. ಫಸ್ಟ್ ನಮಗೆ ಬೇಸಿಕ್ ನಾಲೆಜ್ ಬೇಕಾಗ್ಯದಂತಂದ್ರೆ ನಾವು 6th to 12th ಬುಕ್ಕನ್ನು ಓದಲೇಬೇಕು. ಹಾಗಾಗಿ ಈ ಎಲ್ಲ ವಿಷಯಗಳ ಬೇಸಿಕ್ ಟು ಅಡ್ವಾನ್ಸ್ ಪಾಠಗಳು, ಹಾಗೆ ಜನರಲ್ ನಾಲೆಜ್ ಆ್ಯಂಡ್ ಹಿಂದಿನ ವರ್ಷದ ಪ್ರಶ್ನೆಗಳ ವಿಶ್ಲೇಷಣೆ, ಪ್ರತಿ ವಿಷಯದ ಮೇಲೆ ಮಾದರಿ ಪ್ರಶ್ನೆಗಳ ಪಠಣವೂ ಕೂಡ ಇಲ್ಲಿ ನೋಡೋಣ. ನಮ್ಮ ದೇಹ ಏನಾಗಿರ್ತದಪ್ಪ ಅಂತಂದ್ರೆ ಹೆಚ್ಚು ಓದಿ ಅಲ್ಲ, ಸರಿಯಾಗಿ ಓದಿ. ನಾವು ಎಷ್ಟು ಗಂಟೆಗಳ ಕಾಲ ಓದ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ. ಅದು ಓದಿದ ನಂತರ ನಾವು ಎಷ್ಟು ಅರ್ಥಕೊಂಡೀವಿ, ಆ ವಿಷಯದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡೇವಿ ಅನ್ನೋದು ಇಲ್ಲಿ ಮುಖ್ಯ ಆಗಿರ್ತದೆ. ಬೇಸಿಕ್ ಗಟ್ಟಿ ಮಾಡಿಕೊಂಡರೆ ಮಾತ್ರ ನಾವು ಯಾವ ಗೌರ್ಮೆಂಟ್ ಎಕ್ಸಾಮ್ ಅನ್ನೋದು ಸುಲಭವಾಗಿಬಿಡ್ತದೆ. ನಮಗೆ ಬೇಸಿಕ್ ಅನ್ನೋದು ಗಟ್ಟಿ ಆಯ್ತು ಅಂತಂದರೆ ನಮಗೆ ಯಾವುದೇ ಗೌರ್ಮೆಂಟ್ ಜಾಬ್ ಅನ್ನೋದು ಸುಲಭವಾಗಿಬಿಡ್ತದೆ. ಬೇಸಿಕ್ ತಿಳಿದ ನಂತರ ಯಾವ್ದು ಎಕ್ಸಾಮ್ ಬಂದರೂ ಭೀ ಬರಿತೀನಿ ಬಿಡು ಅಪ್ಪ ಅನ್ನೋದು ಒಂದು ಹುಮ್ಮಸ್ಸು ನಮ್ಮಲ್ಲಿ ತುಂಬ್ಕೊಂಡು ಬರ್ತದೆ. ಆದ್ದರಿಂದ ನೀವು ಕೂಡ ಗೌರ್ಮೆಂಟ್ ಜಾಬ್ ಅನ್ನೋ ಕನಸು ಕಂಡಿದ್ದೀರಿ, ನಾನು ನನ್ನ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು ಅನ್ನೋ ಕನಸನ್ನು ಹೊತ್ತಿದ್ದೀರಿ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ತಯಾರಿಯ ಪಯಣವನ್ನು ನಾವು ಜೊತೆಗೊಂಡು ಮುನ್ನಡೆಸೋಣ ಎಂದು ಹೇಳುತ್ತಾ, ಭುವೀಸ್ ಸ್ಪರ್ಧಾ ಹಬ್. ಇಲ್ಲಿ ನಂಬಿಕೆ ಇದೆ, ಮಾರ್ಗದರ್ಶನವೂ ಇದೆ, ಸಾಧನೆಯ ಹಾದಿ ಇದೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.